ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಕೊನೆಗೂ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ SIR ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ದಿನಾಂಕ 30/6/2026ರಿಂದ ಎಲ್ಲ ಪಂಚಾಯತಿ ಮಟ್ಟದ BLOಗಳು ನಿಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಪ್ರಕ್ರಿಯೆಯನ್ನು ನಡೆಸ್ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ದೃಢಪಡಿಸಿಕೊಳ್ಳಿ. ಸ್ನೇಹಿತರೆ 2002ರ ಮತದಾರರ ಪಟ್ಟಿಯೊಂದಿಗೆ ಇತ್ತೀಚಿನ ಮತದಾರರನ್ನು ಕುಟುಂಬದವರನ್ನು ಮ್ಯಾಪ್ ಮಾಡೋದೇ ಈ ಒಂದು ಉದ್ದೇಶ ಆಗಿರ್ತದೆ. ಈ ಒಂದು ಪಟ್ಟಿನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ 2002ರ ಪಟ್ಟಿಲಿ ನಿಮ್ಮ ಹೆಸರಿದೆ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ ನೀವು ಮೊದಲಿಗೆ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ಗೆ ಬಂದು ಅಲ್ಲಿ ECI ನೆಟ್ ಅಂತ ಟೈಪ್ ಮಾಡಿ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಈ ರೀತಿ ಪರ್ಮಿಷನ್ ಅಲೋ ಕೇಳುತ್ತೆ. ಅಲೋ ಮಾಡಿಕೊಂಡು ಓಕೆ ಅಂತ ಮಾಡಿ. ತದನಂತರ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ನೋಡ್ಕೋಬೇಕು ಅಂದರೆ ಇಲ್ಲಿ ಸರ್ಚ್ ಯುವರ್ ಲಾಸ್ಟ್ SIR ಅಂತ ಇದೆ ಒಂದು ಆಪ್ಷನ್ನು. ಆ ಆಪ್ಷನ್ ಬಂದು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಮೊದಲನೇದಾಗಿ ಸ್ಟೇಟು SIR ಸ್ಟೇಟ್ ಅಂತ ಇದೆ. ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸ್ಟಿಕ್ ಅಂತ ಕೇಳುತ್ತೆ. 2002ರ ಮತದಾರ ಪಟ್ಟಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ 2002ರ ಮತದಾರ ಪಟ್ಟಿಯ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಮ ವಿಧಾನಸಭಾ ಕ್ಷೇತ್ರನ ಕೇಳುತ್ತೆ. ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ವಿಧಾನಸಭೆ ಎಲ್ಲ ತೋರಿಸುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಪಾರ್ಟ್ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಬಂದು ನೀವು ಕ್ಲಿಕ್ ಮಾಡಿದ್ರೆ ಮತಗಟ್ಟೆಗಳ ಸಂಖ್ಯೆ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಟ್ಟು ಮತದಾನ ಕ್ಷೇತ್ರಗಳ ಸಂಖ್ಯೆ, ಅಲ್ಲಿ ಬೂತ್ಗಳ ಸಂಖ್ಯೆ ಓಪನ್ ಆಗ್ತವೆ. ಅಲ್ಲಿ ನಿಮ್ದು ಯಾವ ಊರಿದೆ ಮತಗಟ್ಟೆ ಸಂಖ್ಯೆನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ನು 2 ಕಾಲಮ್ ಏನು ಫಿಲಪ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಕೆಳಗಡೆ ಬಂದು ನಿಮ್ಮ ಏಜ್ನ ಕೇಳುತ್ತೆ. ಏಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಮೇಲ್ಗಡೆ ಎಲೆಕ್ಟ್ರಲ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಿತ್ತು ಅಂತ ಕೇಳುತ್ತೆ. ನೀವು ಅಲ್ಲಿ ಹೆಸರನ್ನ ಹಾಕಿ ನಂತರ ನಿಮ್ಮ ಏಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಅಲ್ಲಿ ನೀವು ರಿಲೇಟಿವ್ ನೇಮ್ ಅಂತ ಕೇಳುತ್ತೆ. ಫಾದರ ಮದರ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡನ ಹೆಸರನ್ನ ಕೆಳಗಡೆ ಕಾಲಮಲ್ಲಿ ಹಾಕಬೇಕು. ನಂತರ ಸರ್ಚ್ ಅಂತ ಮಾಡಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ 2002ರ ಮತದಾರ ಪಟ್ಟಿಯಲ್ಲಿ ಈ ಒಂದು ಮತದಾರನ ಹೆಸರಿದೆ. ಅಲ್ಲಿ ಪಾರ್ಟ್ ನಂಬರು ಹಾಗೆಯೇ ಮತದಾರನ ಹೆಸರು, ತಂದೆಯ ಹೆಸರು ಎಲ್ಲ ಕೂಡ ಅಲ್ಲಿ ಶೋ ಆಗ್ತದೆ. ಈ ರೀತಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೇಕಾಗ್ತದೆ. ನಿಮ್ಮ ಮನೆಗೆ ಮ್ಯಾಪಿಂಗ್ ಬರ್ತಕ್ಕಂಥ BLOಗಳಿಗೆ ಈ ಒಂದು ನೀವು ಅಂಕಿಅಂಶನ ಕೊಡಬೇಕಾಗ್ತದೆ. ಮತ್ತು ಇನ್ನೂ ಒಂದು ಆಪ್ಷನ್ ಇದೆ. ಇಡೀ ಪೂರ್ತಿ ನಿಮ್ಮ ಊರಿನ ಲಿಸ್ಟ್ನ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಲಾಸ್ಟ್ SIR ಈ ರೋಲ್ ಅಂತ ಇದೆ ನೋಡಿ. ಈ ಒಂದು ಆಪ್ಷನ್ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ವೇವ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ. ಇಲ್ಲಿ ಸ್ನೇಹಿತರೆ ವೇವ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಿ. ಆ ಒಂದು ಆಪ್ಷನ್ ಬಂದು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟು ಈ ರೀತಿ ಆಪ್ಷನ್ ಓಪನ್ ಆಗ್ತವೆ. ಸೆಲೆಕ್ಟ್ ದ ಡಿಸ್ಟಿಕ್ಕು ಹಾಗೆಯೇ ಸೆಲೆಕ್ಟ್ ದ ಅಕೌಂಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕೇಳುತ್ತೆ ನೋಡಿ. AC ಅಂತ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಾರ್ಟ್ ಅಂತ ಕೇಳುತ್ತೆ ನೋಡಿ. ಈ ನಂಬರಲ್ಲಿ ನಿಮ್ಮ ಮತಗಟ್ಟೆ ಸಂಖ್ಯೆ, ನಿಮ್ಮ ವೋಟರ್ ID ಕಾರ್ಡ್, ಹಳೆ ವೋಟರ್ ID ಕಾರ್ಡ್ ಹಿಂದ್ಗಡೆ ಇರುತ್ತೆ ಒಂದು ನಂಬರು. ಆ ನಂಬರ್ನ ಹಾಕಿ ವೇವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ವೋಟರ್ ID ಲಿಸ್ಟು ಅಂದರೆ ನಿಮ್ಮ ಗ್ರಾಮದ ವೋಟರ್ ID ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗ್ತದೆ. 2002ನೇ ಇಸ್ವಿದು ವೋಟರ್ ID ಲಿಸ್ಟ್ ಆಗಿರ್ತದೆ ಇದು. ಈ ಲಿಸ್ಟನ್ನ ನೀವು ನೋಡಿಕೊಂಡು ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ, ನಿಮ್ಮ ಕುಟುಂಬಸ್ಥರ ಹೆಸರಿದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಪಾರ್ಟ್ ನಂಬರು ಹಾಗೆಯೇ ಕ್ರಮ ಸಂಖ್ಯೆಗಳು, ನಿಮ್ಮ ಹೆಸರು ಏನಾದ್ರು ಮಿಸ್ಮ್ಯಾಚ್ ಆಗಿದೆಯಾ, ಆವಾಗ ಯಾವ ರೀತಿ ಇತ್ತು ನಿಮ್ಮ ಹೆಸರು ಎಲ್ಲ ಕೂಡ ನೀವು ಇಲ್ಲಿ ತನಿಖೆನ ಮಾಡ್ಕೋಬೋದು. ನೀವು ಈ SIR ಪ್ರಕ್ರಿಯೆಯಲ್ಲಿ ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂದರೆ ಮುಂದೊಮ್ಮೆ ನಿಮ್ಮ ವೋಟರ್ ID ಕಾರ್ಡು ಡಿಲೀಟ್ ಆಗೋ ಸಂಭವನೂ ಇರ್ತದೆ. ಅದರಿಂದ ನಿಮ್ಮ ಕುಟುಂಬ ಸದಸ್ಯರನ್ನು ನಿಮ್ಮ 2002ರ ಮತಪಟ್ಟಿಯಲ್ಲಿರೋರ ಜೊತೆಗೆ ಮ್ಯಾಪಿಂಗ್ ಮಾಡಿಕೊಂಡು ನೀವು ನಿಮ್ಮ ವೋಟರ್ ID ಕಾರ್ಡ್ನ ಉಳಿಸ್ಕೋಬೇಕಾಗ್ತದೆ. ಸ್ನೇಹಿತರೆ ಈ ರೀತಿಯಾಗಿ 2002ರ ಮತಗಟ್ಟೆ ಸಂಖ್ಯೆ ಅಥವಾ ಮತದಾರರ ಪಟ್ಟಿಯನ್ನು ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ಥರದ ಉಪಯುಕ್ತ ಮಾಹಿತಿಗಳನ್ನ ನಾವು ನೀಡ್ತಾ ಇರ್ತೀವಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.